ಹ್ಯಾಪಿ ಬರ್ತ್ಡೇ ಸುದೀಪ್ ಸರ್. ಅಂಡ್ ಈ ವಿಡಿಯೋ ಅವ್ರದ್ದು ಒಂದು 5 ಮೂವಿ ನನ್ನ ಸುದೀಪ್ ಸರ್ ಫ್ಯಾನ್ ಆಗಿ ಚೇಂಜ್ ಮಾಡಿಸಿದ ಮೂವಿ. ಅಂಡ್ ಅವ್ರನ್ನ ಇಟ್ಕೊಂಡು ನನ್ಗೇನಾದ್ರೂ ಫ್ಯೂಚರ್ ಅಲ್ಲಿ ನಾನೊಂದು ಮೂವಿ ಮಾಡ್ತೀನಿ ಅಂದ್ರೆ ಸುದೀಪ್ ಸರ್ನ ಇಟ್ಕೊಂಡು ಒಂದು ಮೂವಿ ಮಾಡಬೇಕು ಅಂತ ತುಂಬಾ ಆಸೆ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫಸ್ಟ್ ನಾನು 5 ಮೂವೀಸ್ ಹೇಳ್ತೀನಿ, ಅವ್ರದ್ದು ಯಾವ್ದು ನಂಗೆ ತುಂಬಾ ಇಷ್ಟ ಅನ್ನೋದು. ಫಸ್ಟ್ ಮೂವಿ ಈಗ ಯಾಕೆ ಇಷ್ಟ ಅಂದ್ರೆ SS ರಾಜಮೌಳಿ ಅವರು ವಿಲ್ಲನ್ ಆಗಿ ಇವ್ರನ್ನ ಯಾವ ಮೂವಿ ನೋಡಿ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಬಚ್ಚನ್ ಮೂವಿ ನೋಡಿರ್ತಾರೆ. ಸೆಕೆಂಡ್ ಮೂವಿ ಬಚ್ಚನ್. ಯಾಕಂದ್ರೆ ಬಚ್ಚನ್ ಅಲ್ಲಿ ಅವರ ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿಂಗ್ ನ ತೋರಿಸಿರ್ತಾರೆ. ಬಚ್ಚನ್ ಮೂವಿಲಿ ಸೈಕ್ ಆಗಿರುತ್ತೆ. ಅಂಡ್ ಈಗ ಮೂವಿಲಿ ಈವಿಲ್ನೆಸ್ ನ ತೋರಿಸಿರ್ತಾರೆ. ಅಲ್ಟಿಮೇಟ್ ಆಗಿರುತ್ತೆ. ನನಗೆ ಚಿಕ್ಕ ವಯಸ್ಸಲ್ಲಿ ನೋಡ್ಬೇಕಾದ್ರೆ ಸುದೀಪ್ ಸರ್ನ ನಾನು ಒಂದು ವಿಲ್ಲನ್ ಆಗೇ ನೋಡಿದ್ದ ಮೂವಿಲಿ. ಏನ್ ವಿಲ್ಲನ್ ಗುರು, ವಿಲ್ಲನ್ ಅಂದ್ರೆ ಹಿಂಗಿರ್ಬೇಕು ಅನ್ನೋ ತರ. ಲೈಕ್ ಆ ಮೂವಿಲೂ ಕೂಡ ಮೆಟಫರಿಕ್ ಆಗಿರ್ಲಿ, ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಲಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಇವ್ರ ಲುಕ್, ಅವ್ರ ಆಕ್ಟಿಂಗ್ ಅಂಡ್ ಅವ್ರ ಆಂಗರ್ನೆಸ್ ಮತ್ತೆ ಅವರ ಒಂದು ಬೇರೆ ಸೈಡ್ನೇ ತೋರಿಸ್ಬೇಕಾದ್ರೆ ನಾನ್ ಡಿಸೈಡ್ ಮಾಡಿದೆ ಸುದೀಪ್ ಸರ್ ಫ್ಯಾನ್ ಆಗ್ತೀನಿ. ಒಂದು ದಿನ ಇಲ್ಲ ಅಂದ್ರೆ ಇನ್ನೊಂದು ದಿನ ನಾನು ಫ್ಯೂಚರ್ ಅಲ್ಲಿ ಅವ್ರನ್ನ ಇಟ್ಕೊಂಡು ಒಂದು ಮೂವಿ ಮಾಡೇ ಮಾಡ್ತೀನಿ. ಅದರಲ್ಲಿ ಈವಿಲ್ನೆಸ್ ನಾನು ಸೂಪರ್ ಆಗಿ ತೋರಿಸ್ಬೇಕು. ಆ ಈವಿಲ್ನೆಸ್ ನಾನು ವಾಪಸ್ ಕಮ್ ಬ್ಯಾಕ್ ತರಬೇಕು. ಒಂದು ಡೈಹಾರ್ಡ್ ಫ್ಯಾನ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಫಿಕ್ಸ್ ಆದೆ. ಅದು ಬಚ್ಚನ್. ಡಿಫ್ರೆಂಟ್ ಟೈಪ್ಸ್ ಆಫ್ ಎಮೋಷನ್ ತೋರಿಸಿರ್ತಾರೆ. ಅಂಡ್ ಮೂರನೇದು ಮಾಣಿಕ್ಯ ಮೂವಿ ನನಗೆ ಯಾಕೆ ಇಷ್ಟ ಅಂದ್ರೆ ಅದರಲ್ಲಿ ಒಂದು ಡೈಲಾಗ್ ಇಂಟರ್ಮಿಷನ್ ಬರುತ್ತೆ. ನಾನು ನಮ್ಮ ಅಪ್ಪ ಅಮ್ಮ ಸುದೀಪ್ ದರ್ಶನ್ ಇವ್ರ ಮೂವೀಸ್ ಎಲ್ಲ ಬಂದ್ರೆ ನಾವು ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀವಿ. ಲೈಕ್ ದೊಡ್ಡ ಹೀರೋ ಮೂವೀಸ್ ಬಂದ್ರೆ ಅದೇ ರೀತಿ ಸುದೀಪ್ ಸರ್ ಮೂವಿಗೆ ಮಾಣಿಕ್ಯ ಮೂವಿಗೆ ಹೋಗಿದ್ದೀವಿ. ಅದರಲ್ಲಿ ಒಂದು ಡೈಲಾಗ್ ಇಂಟರ್ಮಿಷನ್ ಬರುತ್ತೆ. ಯಾರು ಹೊಡೆಯಕ್ಕೆ ಬಂದಿದ್ದೀರಾ, ಮಗ ಬಂದಿದ್ದಾನೆ ಅಂತ ಹೋಗಿ ಹೇಳು ಅಂತ ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ನನಗೆ ಸ್ಟಿಲ್ ನಾವು ಆ ವಿಜುವಲ್ಸ್ ಜೊತೆಗೆ ಮುಂದೆ ಬರುತ್ತೆ. ಆ ಡೈಲಾಗ್, ಆ ಎಮೋಷನ್ಸ್ ಆಗಿರಲಿ, ಆ ಗತ್ತಾಗಿರಲಿ, ಆ ಸೌಂಡ್ ಆಗಿರಲಿ, ಆ ಪವರ್ ಆಗಿರಲಿ, ಅಲ್ಟಿಮೇಟ್. ಆ ಡೈಲಾಗ್ ಮಾತ್ರ ನಾನು ಫ್ಯಾನ್. ಅದಾದ್ಮೇಲೆ ಅದು ಮಿರ್ಚಿ ಅಂತ ಇತ್ತು ಮೂವಿ ಅಂತ ಹೇಳಿದ್ರು. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಈ ಮೂವಿ ಅದು ಏನು ರೀಮೇಕ್ ಮಾಡಿದ್ರು ಈ ಮೂವಿ ನನಗೆ ಟಾಪ್ ನಾಚ್. ಆ್ಯಂಡ್ ಇನ್ನೊಂದು ರನ್ನ ತಮಿಳಲ್ಲೂ ಮಾಡಿದ್ರು ಸಿಂಬು STR. ಬಟ್ ಆದರೆ ವರ್ಕ್ ಆಗಲಿಲ್ಲ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿ ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ನನಗೆ ರನ್ನ ಮೂವಿ ರೀಮೇಕ್ ಮಾಡಿದ್ರು ಕೂಡ ನೋಡೋಕೆ ಇಷ್ಟಪಡಲ್ಲ. ಹೇಗೆ ನಾನು ಗಿಲ್ಲಿ ಮೂವಿ ಮಹೇಶ್ ಬಾಬು ಅವರು ಮಾಡಿದ್ರು ಕೂಡ ಗಿಲ್ಲಿ ಮೂವಿ ನನ್ನ ವಿಜಯ್ ಅವ್ರದ್ದೇ ತುಂಬ ಇಷ್ಟ. ಹೇಗೆ ಅದೇ ರೀತಿ ರನ್ನ ಮೂವಿ ನನಗೆ ಪರ್ಸನಲ್ ಫೇವ್ರೆಟ್. ನಾನು ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಯಾಕಂದರೆ ಸುದೀಪ್ ಅವರೇ ಅದರಲ್ಲಿ ಕಂಪ್ಲೀಟ್ ಸುದೀಪ್ ಅವ್ರದ್ದೇ ಮೂವಿ ಅದು. ಕಮರ್ಷಿಯಲಿ ಪರ್ಫೆಕ್ಟ್ ಪ್ಯಾಕ್ಡ್ ಮೂವಿ ಅದು. ಸೊ ರನ್ನ ಮೂವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ಪುಂಕ್ ಮೀನ್ಸ್ ಬೊಮ್ಮಾಯಿ ಅಂತ ಒಂದು ಹಾರರ್ ಮೂವಿ. ರಾಮ್ ಗೋಪಾಲ್ ವರ್ಮಾ ಡೈರೆಕ್ಟ್ ಮಾಡಿರ್ತಾರೆ ಈ ಮೂವಿನ. ಆ್ಯಂಡ್ ಅವರ ಡೈರೆಕ್ಷನ್ ಆಗಿರಲಿ, ಅವರ ಸೌಂಡ್ ಎಫೆಕ್ಟ್ಸ್, ಮ್ಯೂಸಿಕ್ಸ್ ಅವ್ರ ಮೂವಿಲಿ ವರ್ಕ್ ಆಗೋದಾಗಿರಲಿ, ನೋ ಕಮೆಂಟ್ಸ್. ಟಾಪ್ ನಾಚ್ ಅದು. ಅದರಲ್ಲಿ ಸುದೀಪ್ ಸರ್ ಒಂದು ರೋಲ್ ಪ್ಲೇ ಮಾಡಿದ್ದಾರೆ. ಹೀರೋನೇ ಅವರು, ಪ್ರೋಟಾಗ್ಯಾನಿಸ್ಟ್. ಲೈಕ್ ಅದರಲ್ಲಿ ಎಷ್ಟು ಭಯ ಬರೆಸ್ತದೆ. ಸುದೀಪ್ ಅವ್ರದ್ದು ಹಾರರ್ ಮೂವಿ ನಾನು ನೋಡೇ ಇಲ್ಲ, ನಿಜವಾಗ್ಲೂ ಹಾರರ್ ಮೂವಿ ನೋಡಿಲ್ಲ. ಬಟ್ ಆದರೆ ಈ ಮೂವಿ ಹಾರರ್ ಮೂವಿ, ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವಿ ಆಫ್ ಸುದೀಪ್ ಸರ್. ಸಾರಿ, ಅವ್ರು ಮಾಡೇ ಇಲ್ಲ. ಕನ್ನಡ ಸಿನಿಮಾದಲ್ಲೇ ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವಿ ಅಂತ ನಾನು ಹೇಳ್ತೀನಿ. ಅದು ಸೆಕೆಂಡ್ ಪಾರ್ಟು ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ಅಂತೂ ಮಾತಾಡೋಂಗಿಲ್ಲ. ಅಲ್ಟಿಮೇಟ್ ಮೂವಿ. ರಾಮ್ ಗೋಪಾಲ್ ವರ್ಮಾ ಡೈರೆಕ್ಷನ್ಗೆ ಬಂದಿರೋದು ಸೂಪರ್ ಮೂವಿ. ಆ್ಯಂಡ್ ನೆಕ್ಸ್ಟ್, ನಾನು ಸುದೀಪ್ ಸರ್ ಡೈಹಾರ್ಡ್ ಫ್ಯಾನ್ ಆಗಿರೋದಕ್ಕೆ ನಂಗೆ ಆ್ಯಕ್ಟಿಂಗ್ ತುಂಬ ಇಷ್ಟ. ಇವಾಗ ಒಂದು ಹೀರೋ ನನ್ನ ಕರ್ನಾಟಕದಲ್ಲಿ ತುಂಬ ಇಷ್ಟ ಅಂದರೆ ಅದು ಸುದೀಪ್ ಸರ್ ನನಗೆ ತುಂಬ ಇಷ್ಟ. ಸೊ ಆ ಕಾರಣಕ್ಕೋಸ್ಕರ ಅವ್ರನ್ನ ಇಟ್ಕೊಂಡು ನನಗೆ ಮೂವಿ ಮಾಡಬೇಕಂತ ತುಂಬ ಆಸೆ. ಫ್ಯೂಚರಲ್ಲಿ ಇವಾಗ ನಾನು ಅನ್ಕೋಬೋದು, ಈಗ ನಾನು ಜಸ್ಟ್ ಒಂಥರ ಇಮ್ಮೆಚೂರ್ ಆಗಿ ಮಾತಾಡ್ಬೋದು. ಬಟ್ ಆದರೆ ನನ್ನ ವಿಷನ್ ಮತ್ತು ನನ್ನ ಮಿಷನ್ ಕರೆಕ್ಟಾಗಿದೆ ನನ್ನ ವಿಷನ್. ಏಕೆ ಅಂದರೆ ನಾನು ಇವಾಗ ಏನು ಅಂದ್ಕೊಂಡೆ, ರಿವ್ಯೂವರ್ ಆಗಿರಲಿ, ರೆಕಮೆಂಡ್ ಮಾಡ್ಕೊಂಡಾಗಿರಲಿ, ಹೇಗೆ ಸರ್ವೈವ್ ಆಗೋದು, ಸಸ್ಟೈನ್ ಆಗೋದು ಅನ್ನೋ ಒಂದು ಡೌಟ್ ಇತ್ತು. ಈಗ ನನಗೆ ದಾರಿ ಇದೆ, ಅರ್ಥ ಆಗ್ತಿದೆ, ದಾರಿಗಳಿದೆ, ಗೊತ್ತಾಯ್ತು. ನನಗೆ ದಾರಿ ಹಿಡ್ಕೊಂಡು ಹೋಗೋ ದಾರಿ ಗೊತ್ತಾಯ್ತು. ಆ್ಯಂಡ್ ಫ್ಯೂಚರಲ್ಲಿ ನಾನು ಮೂವಿ ಮಾಡ್ತೀನಿ, ಮಾಡಬೇಕು ಅಂತಾನೆ ಇದನ್ನ ಹಿಡ್ಕೊಂಡೆ. ಸೊ ನನಗೊಂದು ಟೂಲ್ ಬೇಕಾಗಿತ್ತು. ಫೈನಲಿ ನಾನು ಹಿಡ್ಕೊಂಡೆ. ಐ ಕ್ಯಾನ್ ಈಸಿಲಿ ಮೇಕ್ ಶಾರ್ಟ್ ಫಿಲಮ್. ಪ್ರೊಡಕ್ಷನ್ ಕೂಡ ಆಗ್ತಾರೆ. ಬಟ್ ಆದರೆ ಐ ಆಮ್ ನಾಟ್ ರೆಡಿ ಟು ಡೂ ದಟ್. ಯಾಕಂದರೆ ನನ್ನ ಸ್ಟೋರಿಲಿ ಸ್ಟ್ರಾಂಗ್ ಆಗಬೇಕು. ಬಿಕಾಸ್ ನಾನೊಂದು ರಿವ್ಯೂ ಮಾಡ್ತೀನಿ, ಇಷ್ಟು ಮೂವೀಸ್ ನೋಡಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮೂವಿ ಅದೇ ರೀತಿ ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ನಂಬ್ತೀನಿ. ಸೊ ದಟ್ ನನಗೆ ಒಂದು ಬ್ಲೈಂಡಾಗಿ ನಾನು ಹೋಗಲ್ಲ. ಬ್ಲೈಂಡಾಗಿ ಹೋಗೋದು ಬೇಡ. ನಾನು ಶಾರ್ಟ್ ಫಿಲಮ್ ಮಾಡಿ
ತಿರ್ಗಾ ನಾನು ಅಪ್ರೋಚ್ ಮಾಡಿ ತುಂಬ ಕಷ್ಟ ಅನ್ನೋದಕ್ಕಿಂತ ತುಂಬ ರಿಜೆಕ್ಷನ್ ನಾನು ತಿರ್ಗಾ ಫೇಸ್ ಮಾಡೋದ್ರಿಂದ ನನಗೆ ಅದು ಮಾಡೋ ಆಸೆ ಹೊರಟೋಗುತ್ತೆ ಆ್ಯಂಡ್ ಅದ್ರ ಇದು ಹೊರಟೋಗುತ್ತೆ. ನಾನು ಇದರಲ್ಲೇ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದರೆ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಬಟ್ ಆದರೆ ಅದು ನನಗೆ ಒಂದು ಮಾತು ಕೊಡಬಾರ್ದು, ತಪ್ಪಾಗಿರೋ ಮಾತು. ನನಗೆ ಬೇರೆಯವ್ರು ನನಗೆ ಇದು ಕಚಡ ಮೂವಿ ಅಂದರೂ ಕೂಡ ಐ ಡೋಂಟ್ ಕೇರ್ ಅಬೌಟ್ ದೆಮ್, ಬಟ್ ಅದು ನನಗೆ ಅನಿಸ್ಬಾರ್ದು. ಸಂದೀಪ್ ಇದು ಕಡಿಮೆ ಐತಲ್ಲ, ಇಲ್ಲಿ ತನಕ ನಾನು ಒಂದು 4 ರಿಂದ 5 ಶಾರ್ಟ್ ಫಿಲಮ್ ಮಾಡಿ ಟ್ರೈ ಮಾಡಿ ನನಗೆ ಇಷ್ಟ ಆಗದೆ ಇರೋದಕ್ಕೆ ಅದನ್ನ ನಾನು ಮಾಡಿಲ್ಲ, ರಿಲೀಸ್ ಮಾಡಿಲ್ಲ, ಅದನ್ನು ಎಡಿಟಿಂಗ್ ತನಕನೂ ತಗೋಗಿಲ್ಲ ನಾನು. ಸೊ ಅದು ನನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೇ ರೀತಿ ಒಂದು ಮೂವಿ ಸ್ಟೋರಿ ನನ್ನ ಸ್ಯಾಟಿಸ್ಫೈ ಮಾಡಿದೆ. ಸಿನಾಪ್ಸಿಸ್ ನಾನು ಬರ್ತಿದ್ದು. ಮೂವಿ ನೋಡ್ಬೇಕಾದ್ರೆ ನಾನು ಸುದೀಪ್ ಸರ್ನ ಇಮ್ಯಾಜಿನ್ ಮಾಡ್ಕೊಂಡೆ ನೋಡಿದ್ದು. ಅದು ಒಂದು ಇನ್ಸ್ಪಿರೇಷನಲ್ ಮೂವಿನೇ, ನಾನು ಓಪನ್ ಆಗಿ ಹೇಳ್ತೀನಿ. ಬಟ್ ಆದರೆ ಸುದೀಪ್ ಸರ್ನೇ ನಾನು ಆ ಮೂವಿನ ನೋಡಿದ್ದು. ಯಾಕೆ ಅಂದರೆ ಅವ್ರನ್ನ ದೆವ್ವದ ಫಿಲಮಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಮೂವಿ ಅಷ್ಟು ಚೆನ್ನಾಗಿದೆ. ಅದೇ ರೀತಿ ಅವ್ರನ್ನ ರನ್ನ ಟೈಪಲ್ಲಿ ಒಂದು ಎಮೋಷ್ನಲಿ ಪ್ಯಾಕ್ಡ್ ಆಗಿರೋ ಮೂವಿ ಮಾಡಬೇಕು. ಬಟ್ ಆದರೆ ಅವರು ಅಷ್ಟು ಮಾಸ್ ಏನು ಇರಬಾರ್ದು. ಬಟ್ ಆದರೆ ಅವ್ರ ಹೆಸರು ಕೇಳಿದ್ರೆ ಹೆದರಿಕೆ ಆಗಬೇಕು, ಆ ಥರ ಒಂದು ಸಿನಾಪ್ಸಿಸ್ ಬರೆದಿದೆ. ಅದರದ್ದು ಒನ್ಲೈನ್ ನಾನು ನಾರ್ಮಲಾಗಿ ಹೇಳ್ತೀನಿ. ನನಗೆ ಅದು ಸ್ಟೋರಿ ರಿವೀಲ್ ಆಯಿತು ಅದೆಲ್ಲ ನನ್ನ ಅದ್ರ ಮೇಲೆ ನಂಬಿಕೆ ಇಡಲ್ಲ. ಅದನ್ನು ನಾನೇ ಕ್ರಿಯೇಟ್ ಮಾಡಿದವನು, ಅದನ್ನು ತಿರ್ಗಾ ಬೇರೆಯವ್ರು ಮಾಡಿದ್ರು ಕೂಡ ನಾನು ಅದಕ್ಕಿಂತ ಬೆಟರಾಗಿ ಮಾಡೋ ನಂಬಿಕೆ ನನಗಿದೆ. ಸೊ ದಟ್ ಅದು ಸ್ಟೋರಿ ವೈಸ್ ಹೇಗಿದೆ ಅಂದರೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಒಂದು 20-25 ವರ್ಷದಿಂದ ಒಂದು ಗ್ಯಾಂಗ್ಸ್ಟರ್ ಜೈಲಲ್ಲಿ ಇರ್ತಾನೆ. ಆದರೆ ಅವನಿಗೆ ಒಂದು ಹೆಲ್ತ್ ಇಶ್ಯೂ ಬರುತ್ತೆ. ಅವನು ಹೊರಗಡೆ ಅವ್ರ ಫ್ಯಾಮಿಲಿ ಜೊತೆ ಇರಲೇಬೇಕು, ಯಾಕಂದರೆ 3-4 ತಿಂಗಳು ಬದುಕೋದು ಆ ಗ್ಯಾಂಗ್ಸ್ಟರ್. ಸೊ ಅಲ್ಲಿ ತನಕ ಅವ್ರ ಫ್ಯಾಮಿಲಿ ಏನೋ ಅವ್ನಿಗೆ ಗೊತ್ತೇ ಇರಲ್ಲ. ಹೆಂಡತಿ ಮಾತ್ರ ಇದ್ದಾಳೆ, ಹೆಂಡತಿಗೊಂದು ಮಗು ಇದೆ. ಆ ಮಗುನ ಬಿಟ್ಟು ನಾನು ಜೈಲಿಗೆ ಬರ್ಬೇಕಾದ್ರೆ 8 ವರ್ಷ ಆ ಮಗುಗೆ, ಹೆಣ್ಮಗು. ಸೊ ಯಾರು ಇಲ್ಲ. ಹೆಂಡತಿ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ಹೆಂಡತಿ ಸತ್ತೋಗೋಳೆ. ಬಿಕಾಸ್ ಆಫ್ ಇನ್ಸಿಡೆಂಟ್ ಆಗಿ ಡ್ರಗ್ ಅಡಿಕ್ಟ್ ಆಗಿ ಅವ್ರ ಹೆಂಡತಿ ಸತ್ತೋಗಿರ್ತಾರೆ. ಅದಾದಮೇಲೆ ಮಗಳು ಮಾತ್ರ ಇದ್ದಾಳೆ. ಮಗಳಿಗೆ ಏನಾಗಿದೆ, ಏನ್ರ ಬಗ್ಗೆನೂ ತಿಳ್ಕೊಂಡಿರಲ್ಲ. ಸುದೀಪ್ ಸರ್ ಕ್ಯಾರೆಕ್ಟರ್ ಗ್ಯಾಂಗ್ಸ್ಟರ್ ತಿಳ್ಕೊಂಡಿರಲ್ಲ. ಸೊ ಇನ್ನೇನು ಮಗಳಿಗೆ ಕಾಲ್ ಮಾಡೋಣ ಅಂತ ಆಗ ಗತ್ತನ್ನ ಬಿಟ್ಕೊಡಲ್ಲ. ನಾರ್ಮಲಾಗಿ ಕಾಲ್ ಮಾಡ್ತಾರೆ, ನಾನು ಜಸ್ಟ್ ಈಗೇನೋ ಸಾಯ್ತೀನಿ ಹಾಗೆ ಹೀಗೆ ಅಂತ ಅಂತವ್ರೆ. ಬಟ್ ಈಗ ಫ್ಯಾಮಿಲಿ ಜೊತೆ ಇರಬೇಕು ಅಂತವ್ರು. ನನಗೆ ಗೊತ್ತಿರೋ ಫ್ಯಾಮಿಲಿ ಯಾರೂ ಇಲ್ಲ, ನೀನಿದೆ ಅಂತ ಫೋನ್ ಹಾಕ್ತೆ. ಅವ ಮಗಳು ಸ್ವಲ್ಪ ಹಾರ್ಷಾಗಿ ಮಾತಾಡ್ತಾರೆ. ಯಾರ ಫ್ಯಾಮಿಲಿ ಸರ್, ಯಾವ್ದಾದ್ರು ರಾಂಗ್ ನಂಬರ್ ಅನಿಸುತ್ತೆ, ತಪ್ಪ ಕಾಲ್ ಮಾಡಿಬಿಟ್ಟಿದ್ದೀರಾ, ಕಟ್ ಮಾಡಿ ಪ್ಲೀಸ್ ಅಂತ ಹೇಳಿದಾಗ ಪಟ್ಟಂತ ಕಟ್ ಮಾಡ್ತಾರೆ ಕೋಪದಲ್ಲಿ. ಇದು ಜಸ್ಟ್ ಓಪನಿಂಗಲ್ಲಿ ನಡೆಯುತ್ತೆ. ಅದಾದಮೇಲೆ ಹೀರೋಯಿನ್ ಅವರು ಫೀಮೇಲ್ ಲೀಡ್. ಸೊ ಅವರು ಏನು ಮಾಡ್ತಾರೆ, ಎಕನಾಮಿಕಲಿ ಫಿನಾನ್ಷಿಯಲಿ ತುಂಬ ಡೌನ್ ಇರ್ತಾರೆ. ಮತ್ತು ಅವ್ರಿಗೊಂದು ಮಗು ಇರುತ್ತೆ, ಗಂಡು ಮಗು. ಆ ಮಗುಗೆ ಹೆಲ್ತ್ ಇಶ್ಯೂ ಇರುತ್ತೆ. ಗಂಡ ಟಾಕ್ಸಿಕ್ ಆ್ಯಂಡ್ ಯಾವ ಕಡೆಯಿಂದನೂ ಅವನು ಸಪೋರ್ಟ್ ಇರಲ್ಲ. ಡಿವೋರ್ಸ್ ಅಪ್ಲೈ ಮಾಡಿದ್ರು ಕೂಡ ಬಂದು ಡಿಸ್ಟರ್ಬ್ ಮಾಡಿ ಇರೋ ಕೆಲಸನೂ ಹೋಗಿರುತ್ತೆ. ಎಲ್ಲ ಝೀರೋ. ಈಗ ತಿರ್ಗಾ ಓಕೆ ಇಲ್ಲಿಂದ ಏನಾದ್ರು ದುಡ್ಡು ಬರುತ್ತಾ ಅಂತ ಎಲ್ಲರ ಹತ್ರ ಕೇಳಿ ನೋಡ್ತಾರೆ. ಬಟ್ ಆದರೆ ಲಾಸ್ಟೆಲ್ಲ ಅವ್ರ ಅಪ್ಪನಿಗೆ ಕಾಲ್ ಮಾಡ್ತಾರೆ, ಹಿಂಗೆ ಅಂತ ಬರಬೇಕು, ಬಂದಿರಿ ಆ್ಯಂಡ್ ಹೌಸ್ ಅರೆಸ್ಟಲ್ಲೇ ಇರಬೇಕು, ನನಗೂ ಡಿಸ್ಟರ್ಬ್ ಆಗಬಾರ್ದು. ಮತ್ತು ನಿಮ್ಮ ಬಾಡಿಗೆ ನೀವೇ ಕಟ್ಟಬೇಕು, ಮೀನ್ಸ್ ಮನೆ ಬಾಡಿಗೆನೂ ಕಟ್ಟಕ್ಕೆ ದುಡ್ಡಿರಲ್ಲ. ನೆಕ್ಸ್ಟ್ ತಿಂಗಳಿಗೆ ಬಾಡಿಗೆ ನೀವೇ ಕಟ್ಟಬೇಕು, ಎಲ್ಲದನ್ನು ನೀವೇ ನೋಡ್ಕೋಬೇಕು, ಮನೆಯದಲ್ಲ ಸರಿ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಬರ್ತಾರೆ. ಬಂದಮೇಲೆ ಏನಾಗುತ್ತೆ, ಆ್ಯಂಡ್ ಅಲ್ಲಿ ಮಧ್ಯೆ ಬರೋ ಕ್ಯಾಮಿಯೋಸ್ ಆಗಿರಲಿ, ಒಂದಷ್ಟು ವಿಷಯಗಳಾಗಿರಲಿ, ಒಂದಷ್ಟು ಎಮೋಷನ್ಸ್ ಆಗಿರಲಿ, ಒಂದಷ್ಟು ಮಾಸ್ ಆಗಿರಲಿ, ಇಂಟರ್ಮಿಷನ್ ಒಂದು ಮಾಸ್ ಎಲಿಮೆಂಟ್ ಇರುತ್ತೆ, ಆ ಮಾಸ್ನೆಸ್ ಆಗಿರಲಿ. ಆ್ಯಂಡ್ ಇಂಟರ್ಮಿಷನ್ ಆದ್ಮೇಲೆ ತಿರ್ಗಾ ವಾಪಸ್ ಎಮೋಷನ್ಗೆ ಬರೋದಾಗಿರಲಿ, ಕ್ಲೈಮ್ಯಾಕ್ಸಲ್ಲಿ ವಾಪಸ್ ಎಮೋಷನಲಿ ಕನೆಕ್ಟ್ ಆಗೋದಾಗಿರಲಿ. ಮೈ ಫೇವರೆಟ್ ಪಾರ್ಟ್ ಈಸ್ ಕ್ಲೈಮ್ಯಾಕ್ಸ್. ನಾನು ಕ್ಲೈಮ್ಯಾಕ್ಸ್ ಪಾರ್ಟ್ನ ತುಂಬ ಚೇಂಜ್ ಮಾಡಿದ್ದೀನಿ. ತುಂಬ ಇಷ್ಟಪಟ್ಟು ಬರ್ದಿರೋ ಒಂದು ಕ್ಲೈಮ್ಯಾಕ್ಸ್ ಅದು. ಸೊ ಐ ಆಮ್ ನಾಟ್ ರೆಡಿ ಟು ರಿವೀಲ್ ದಟ್, ಬಟ್ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋ ಕ್ಲೈಮ್ಯಾಕ್ಸ್. ಯಾಕಂದರೆ ತುಂಬ ಜನ ಕನೆಕ್ಟ್ ಮಾಡ್ಕೋತಾರೆ, ಮನುಷ್ಯ ಅಂದರೆ ಈ ಥರ ಇರಬೇಕು ಗುರು ಅನ್ನೋ ಥರ ಕ್ಲೈಮ್ಯಾಕ್ಸ್ ಇರುತ್ತೆ. ಆ್ಯಂಡ್ ಎಲ್ಲ ಟಾಕ್ಸಿಕ್ ಪರ್ಸನ್ ಹಿಂದೆ ಆ ಟಾಕ್ಸಿಸಿಟಿನೇ ಇರಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈ ಸ್ಟೋರಿ ಬರ್ದಿರೋದು. ಆ್ಯಂಡ್ ಇಲ್ಲಿ ಎಲ್ಲೋ ಮಾಸ್, ಎಲ್ಲೋ ಸಾಂಗ್, ಎಲ್ಲೋ ಬ್ಲಾಸ್ಟ್ ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಡೆ ನಾನು ಒಂದಷ್ಟು ಸ್ಪೆಷಲ್ ವಿಷಯಗಳನ್ನ ಇಟ್ಟಿದ್ದೀನಿ. ಅದು ನಾನು ಇರೋ ಸಿನಿಮಾಗಳು ನೋಡಿರೋದ್ರಲ್ಲೇ ತುಂಬ ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಆಡಿಯನ್ಸ್ಗೆ ಅದು ತುಂಬ ಎಂಜಾಯ್ಮೆಂಟ್ ಕೊಡಬೇಕು ಅನ್ನೋ ಒಂದು ಮೈಂಡಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನನ್ನ ಮೈಂಡಲ್ಲಿ ಇದನ್ನು ಬರೀಬೇಕಾದ್ರೆ ಬಂದಿದ್ದೊಂದಷ್ಟು ಮೂವೀಸು ಗುಡ್ ಬ್ಯಾಡ್ ಆಗಲಿ. ಸೊ ಅದನ್ನು ರೆಫರೆನ್ಸ್ ತಗೊಂಡಿಲ್ಲ, ಈ ಥರ ಮಾಡಬಾರ್ದು ಗುರು, ಈ ಥರ ಅಂತೂ ಬಂದ್ಬಿಡ್ಬಾರ್ದು ಗುರು ಅಂತ
ಅದೆಲ್ಲ ನಾನು ರೀವಾಚ್ ಮಾಡಿದ್ದೀನಿ 2-3 ಸರಿ. ಗುಡ್ ಬ್ಯಾಡ್ ಆಗಲಿ ಆ್ಯಂಡ್ ಇನ್ನೊಂದು ಗ್ಯಾಂಗ್ಸ್ಟರ್ ಮೂವಿ, ಕೊರಿಯನ್ ಮೂವಿ ಆ್ಯಂಡ್ ಆ ಥರ ಒಂದಷ್ಟು ಮೂವೀಸ್ಗಳನ್ನ ನೋಡಿದ್ದೀನಿ. ಆ ಥರ ಬರಬಾರ್ದು. ಕೂಲಿ ಯಾಕೆ ಆ ಥರ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಹೋಗಿ ರೀಚ್ ಆಗಿ ಈ ಥರ ಎಲ್ಲ ಹಾಳಾಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ತುಂಬ ಬ್ಯಾಕ್ ಫೈರ್ ಆಯಿತು. ಬಟ್ ನನಗೆ ತುಂಬ ಇಷ್ಟ ಆಯಿತು ಮೂವಿ. ಬಟ್ ಆ ಥರ ಎಲ್ಲ ಆಗಿತ್ತಲ್ವ, ಆ ಥರ ಎಲ್ಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮೂವೀಸ್ ಎಲ್ಲ ನಾನು ನೋಡಿದ್ದೀನಿ. ಆ ಮೂವೀಸ್ ಥರ ಬರಬಾರ್ದು, ಒಂದಷ್ಟು ವಿಷಯಗಳು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸ ಸುದೀಪ್ ಸರ್ನ ನೋಡಬೇಕು, ನಾನು ಇಮ್ಯಾಜಿನ್ ಮಾಡಿಕೊಂಡು ನೋಡಿರೋ ಸುದೀಪ್ ಸರ್ನ ಈ ಮೂವಿ ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ರೀಚ್ ಆಯಿತು ಅಂದರೆ, ಅವ್ರ ತನಕ ಹೋಯ್ತು ಅಂದರೆ, ಇಫ್ ಇನ್ ಕೇಸ್ ನನಗೊಂದು ಚಾನ್ಸ್ ಸಿಕ್ತು ಅಂದರೆ, ಅದು ನನ್ನ ಚಾನ್ಸ್ ಅಲ್ಲ, ನಿಮ್ಮ ಚಾನ್ಸ್. ಯಾಕಂದರೆ ನಿಮ್ಮಿಂದ ಇದನ್ನೆಲ್ಲ ಮಾಡಿರೋದು ನಾನು ಒಬ್ಬನೇ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇ ಇದನ್ನೆಲ್ಲ ಕೊಟ್ಟಿರೋದು. ಹೇಗೆ ನೀವು ನಿಮ್ಮ ಸೆಲೆಬ್ರಿಟೀಸ್ಗಳನ್ನ ಬೆಳೆಸಿದ್ದೀರಾ, ಅದೇ ರೀತಿಯೇ ನನಗೆ ಒಂದು ಮೂವಿ ಮಾಡಬೇಕು, ನನಗೆ ನೋಡೋರು ತುಂಬ ಖುಷಿ ಪಡಬೇಕು, ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು, ಅವರು ಖುಷಿಯಾಗಿ ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಆ್ಯಂಡ್ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಮೂವಿ ರೆಕಮೆಂಡೇಷನ್ಸ್ ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಸ್ಟೋರಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಆ್ಯಂಡ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ನಾನು ಒಂದು ಒಳ್ಳೆ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.